ನೋಡಿ ಹರ್ಷಿತಾ ನಮಗೆ ಚಾಕ್ಲೇಟ್ ಬಂದು ತಂದು ಕೊಟ್ಟಿದ್ದಾರೆ. ಹರ್ಷಿತಾ ಥ್ಯಾಂಕ್ಸ್. ಚೋಕೋ ಬಂದ್ಕೊಂಡಲ್ಲಿ ಸುಳ್ಳು ಮಗ ನಾವು ತಿನ್ಬಿಡ್ತೀವಿ ಅಂದ್ಬಿಟ್ಟು ಯಪ್ಪ ಇಲ್ಲ ಅಂತ ಎಲ್ಲ ಊಟನ. ನಿನ್ ಬರ್ತ್ಡೇ ಕೇಕ್ ನೋಡಪ್ಪ. ನೀವು ಹ್ಯಾಪಿ ಬರ್ತ್ಡೇ. ಟ್ರೀಟ್ ಗ್ಯಾರಂಟಿ ಕೊಡಿಸ್ಬೇಕು, ವಿಶಾಲೇ ಕೊಡಿಸ್ಬೇಕು. ಅವರಮ್ಮ ತಿನ್ಕೊಂಡು ಒಳ್ಳೆ ಗಾಳಿ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಎದ್ದು ಮಾಮೂಲಿ ಗೊತ್ತಾ ಏನು ಮಾಡ್ತಾಯಿದ್ದೀನಿ ಅಂತ. ಸೊ ಕಾಲೇಜ್ಗೆ ಹೋಗಕ್ಕೆ ರೆಡಿ ಆಗ್ತಾ ಇದ್ದೀನಿ. ಆ್ಯಂಡ್ ಇವಾಗ ಟಿಫನ್ ಮಾಡಬೇಕು. ಮಮ್ಮಿ ಬೆಳಗ್ಗೆನೇ ಹೋದ್ರು ಬೇಗ ಕೆಲಸಕ್ಕೆ. ಆ್ಯಂಡ್ ಇವಾಗ ನಾನು ಎದ್ದು ರೆಡಿಯಾಗಿ ಮತ್ತು ಟೊಮೆಟೊ ರೈಸ್ ಏನೋ ಮಾಡಿದ್ದಾರೆ, ಅದನ್ನು ತಿನ್ಕೊಂಡು ಹೋಗೋಣ. ಸೊ ಯಾರೇನು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಕಾಲೇಜ್ಗೆ ಹೋಗಿ ಬರೋಣ. ಆ್ಯಂಡ್ ಏನೇನಾಗುತ್ತೆ ನಿಮ್ಗೆ ತೋರಿಸ್ತೀನಿ. ಲೆಟ್ಸ್ ಗೋ. ನೋಡಿ ಹರ್ಷಿತಾ ನಮಗೆ ಚಾಕ್ಲೇಟ್ ಬಂದು ತಂದು ಕೊಟ್ಟಿದ್ದಾರೆ. ಹರ್ಷಿತಾ ಥ್ಯಾಂಕ್ಸ್. ಚೋಕೋ ಬಂದ್ಕೊಂಡಲ್ಲಿ ಚೋಕೋ ಬಂದ ಇದು. ನೀನು ಅರ್ಧ ತಿನ್ಬಿಟ್ಟು ಕೊಡು. ಅರ್ಧ ಮುರ್ಕೊಂಬ ಆಗಲ್ಲ ಅದು. ಮುರ್ಕೊಳ್ಳೋ. ನೋಡೋ ಗೈಸ್. ಹೇಗೆ ಆಯ್ತಣ್ಣ ಟೇಸ್ಟು? ಗೈಸ್ ಒಳ್ಳೆ ಟೇಸ್ಟ್ ಇದೆ. ಒಂದು ಮಾತ್ರ ಸೂಪರ್ ಆಗಿದೆ. ಟೇಸ್ಟಿ. ಸುಳ್ಳು ಮಗ ನಾವು ತಿನ್ಬಿಡ್ತೀವಿ ಅಂದ್ಬಿಟ್ಟು ಯಪ್ಪ ಇಲ್ಲ ಅಂತ ಎಲ್ಲ ಊಟನ. ಕೊಡೋಣ ಅಂದ್ರೆ ಬೇಜಾರಾಯ್ತೀರ, ತಂದ್ಬಿಟ್ಟಿಲ್ಲ ಅಂದ್ಬಿಟ್ಟಲ್ಲ. ಏನು ಇಲ್ಲ ಅಂದ. ಸುಳ್ಳು ಹೇಳ್ದ ನಾನು. ನಾನು ಸುಳ್ಳು ಹೇಳ್ದ ನೋಡಲಿ. ತಿನ್ನಂದ್ಬಿಡು. ಆದ್ರೆ ಇವಾಗ ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಇಷ್ಟು ತಿನ್ಬೇಕು ಅಷ್ಟೇ ನಾವು. ತಿನ್ನೋಣ. ಇವಾಗ ಲ್ಯಾಬ್ಗೆ ಹೋಗ್ಬಿಟ್ಟು ಬಂದಿದ್ದೀನಿ. ಇವಾಗ ಊಟ ಮಾಡೋಕ್ಕೆ ಬೇರೆ ಹೋಗಬೇಕು. ಊಟ ತಿಂದಿಲ್ಲ. ಆದರೆ ಇಲ್ಲಿ ಲವರ್ಸ್ಗಳು ಕಾಟಗಳು ತಡೆಯೋಕ್ಕಾಗ್ತಿಲ್ಲ. ಏನು ಹೇಳ್ದೆ ನಾನು, ಲವರ್ಸ್ಗಳು ಕಾಟ ತಡೆಯೋಕ್ಕಾಗ್ತಿಲ್ಲ ಅಂತ ನಿಜಾನೇ ಹೇಳಿದ್ದೀನಿ. ಸೊ ಹರ್ಷಿತಾ ಅಂತ ಒಳ್ಳೆ ಹುಡುಗಿ ಅಂದರೆ ನೋಡ್ರಿ, ನಾವು ಊಟ ಮಾಡಿಲ್ಲ ಅಂತ ಕೇಳ್ಕೊಂಬರ್ತೈತಿ ಅಂತ ಒಳ್ಳೆ ಹುಡುಗಿ ಹರ್ಷಿತಾ. ಸೂಪರ್ ಹರ್ಷಿತಾ, ಗ್ರೇಟ್. ನೀನು ಹ್ಯಾಟ್ಸ್ ಆಫ್. ಇಲ್ಲಿ ಊಟ ತಿಂತಾಯಿದ್ದೀನಿ. ಈ ಲವರ್ಸ್ಗಳ ಮಧ್ಯೆ ಇದ್ದರೆ ನಾನು ಪಾಪು, ನೀನು ಪಾಪು, ಎಲ್ಲ ಪಾಪು ಅಂತ ಇದೆಲ್ಲ ಮಾತಾಡ್ಕೊಂಡು ನಮ್ಮ ಹೊಟ್ಟೆ ಒರೆಸ್ತಾ ಇರ್ತಾರೆ ಸಿಂಗಲ್ಗಳೇ. ಊಟ ಮಾಡೋಗೂ ಫೋನ್ ಎಲ್ಲ ಕೀರಿ ತರಿಸು. ತಿರುಗಲಿ ಸಾಂಗ್ ಕೇಳ್ತಾ ಇದ್ದೀನಿ ಕಣ. ಫೋನ್ ತರ್ಸಂಗಿದೆ ನೋಡಿದಾಗ ಇದು ರಿಯಾಲಿಟಿ. ಏನು ಮಾಡೋಕ್ಕಾಗಲ್ಲ. ನಮ್ಮ ಪಾಡನ್ನ ಊಟ ತಿನ್ನಬೇಕು. ನೋಡಿ ನಾನು ಊಟ ತಿಂತಾಯಿದ್ದೀನಿ. ಲೆಟ್ ಶೀಟ್ ಆಮೇಲೆ ಸಿಗೋಣ. ಸೊ ಫೈನಲಿ ಕಾಲೇಜ್ ಮುಗೀತು. ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಇವಾಗ ಏನು ಕೇಳ್ತೀಯೋ, ಯಾಕೆ ಹೋಯ್ತಿದ್ಯಾ ಅಂತ ಕೇಳ್ತಾರೆ. ಮನೆಗೆ ಹೋಗೋಣ. ಇಟ್ಸ್ಕೊ. ಮನೆಗೆ ಹೋಗ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ. ಹೇಳು ಬಾಯಲ್ಲಿ ಇಟ್ಕೊಂಬಿಟ್ರೆ ಬಾ ತಿನ್ನು. ಯಾಕೆ ತಿಂತ್ಯಾ ಶಿಲ್ಪಾ ಶೆಟ್ಟಿ? ಬಾಯ್ ಗಾಯ್ಸ್. ಆಕಾಶ್ ಎಂತವನು ಅಂದರೆ 3 ಪ್ಲೇಟ್ ಹೇಳಿಕೆ ಬೇಡ ಅಂದ. ಹುಡುಗಿ ಬಂದಿದ್ದಕ್ಕೆ ತಿನ್ನು ಅಂತ್ಯ. ಅವ್ರಿಗೆ ಕೊಡಿಸ್ತೀನಿ ಅಂತ ಹೇಳಿದೆ ನಾನು. ಹೌದಾ? ಹೇಮಂತ್ ನಿನ್ನ ಬರ್ತ್ಡೇ ಕೇಕ್ ನೋಡಪ್ಪ. ನೀವು ಹ್ಯಾಪಿ ಬರ್ತ್ಡೇ ಹೇಮಂತ್. ನಿನ್ನ ಬರ್ತ್ಡೇ ಕೇಕ್ ಅರ್ಧ ಮನೇಲಿ ಇದ್ದಿದ್ದೆಲ್ಲ ನೋಡಿಲ್ಲ, ಹಂಗೆ ಕೊಟ್ಟಿದ್ದೀನಿ. ಕುಯ್ಕೊಂಡು ಇಷ್ಟೋದು ಟೈಮ್ ಪಾಸ್ ಮಾಡ್ಕೊಂಡು ಚೆನ್ನಾಗಿತ್ತು ಟೇಸ್ಟು. ನನಗಲ್ಲ ಹೇಮಂತ್ ಥ್ಯಾಂಕ್ಸ್ ಹೇಳಪ್ಪ. ಬರ್ತ್ಡೇ ಕರೆದಿಲ್ಲವಲ್ಲ ಹೇಮಂತ್. ಪಾಪಲೇ. ಗೈಸ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಈಗ ವ್ಲಾಗ್ ಎಡಿಟ್ ಮಾಡ್ತಾಯಿದ್ದೀನಿ. ವ್ಲಾಗ್ ಎಡಿಟ್ ಮಾಡೋಣ. ನಮ್ಮಮ್ಮ ಬಂದು ಮಲ್ಕೊಂಡಿದ್ದಾರೆ. ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ. ಆ್ಯಂಡ್ ವಿಶಾಲ್ ಅವ್ರ ಮಮ್ಮಿ ಬರ್ತಾರೆ ಇವಾಗ. ಅವರು ಅಲ್ಲೋ ಆಚೆ ಹೋಗಿದ್ದಾರೆ. ಸೊ ಆ್ಯಂಡ್ ವಿಶಾಲ್ ಏನೋ ಕಾಲೇಜಲ್ಲಿ ಇದು ನಡೆಸ್ತಾ ಇದೆಯಾ ಏನು ಫೆಸ್ಟಿವಲ್ Under-25 ಸಮಿಟ್. ನೀನು Under-25 ಸಮಿಟ್ ಅಂತ ಒಂದು ಈವೆಂಟ್ ಏನಾದ್ರು ಆರ್ಗನೈಸ್ ಮಾಡ್ತಾವ್ರು ಅವರೇನೆ. ಸೊ ಅದಾದಾಗ ನಾನು ತೋರಿಸ್ತೀನಿ ಏನೇನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ. ಸೊ ಅದು ನಾನು ಈಗಲೇ ರಿವೀಲ್ ಮಾಡಲ್ಲ ಏನೋ ಅಲ್ವಾ ವಿಶಾಲ್? ಒಬ್ರು ಬರ್ತಿದ್ದಾರೆ, ಬರ್ತಾರೆ ಇಲ್ಲ ಗೊತ್ತಿಲ್ಲ. ಅವರಿಲ್ಲ ಅಂದ್ರೆ ಬೇರೆಯವರು 50% ಡೌಟ್. ಒಬ್ರು ಬರೋದು, ಒಬ್ರು ಇದ್ದಾರೆ. ಅದು ನಾನು ಏನೂ ರಿವೀಲ್ ಮಾಡಲ್ಲ ಪಾಪ. ಒಂದು ಸೀಕ್ರೆಟಾಗಿ ಅವ್ರು ಏನೋ ಮಾಡ್ತಿದ್ದಾರೆ. ಅದು ನನಗೆ ಹೇಳ್ದ, ನಾನು ಯಾರಿಗೂ ಹೇಳಲ್ಲ ಅದನ್ನೆಲ್ಲ. ಸೊ ನನ್ನ ಅಕೌಂಟಲ್ಲೂ ಪೋಸ್ಟ್ ಮಾಡಂಗಿಲ್ಲ. ಕಾಲೇಜ್ ಅವರೇ ಬೈತಾರೆ. ಹೋಪ್ ಸಕ್ಸಸ್ ಆಗಲಿ. ಒಂದು ಅದೇನೋ ಪ್ಲ್ಯಾನ್ ಮಾಡ್ತಾ ಇರೋದು ವರ್ಕೌಟ್ ಆಗಲಿ ಅಂತ. ಸೊ ಫಸ್ಟ್ ಇವಾಗ ವ್ಲಾಗ್ ಎಡಿಟ್ ಮಾಡ್ಬೇಡಣ. ಅಷ್ಟರಲ್ಲಿ ಅವನು ಕೂತ್ಕೊಂಡು ಸ್ವಲ್ಪ ಅವನು ಏನೋ ವರ್ಕ್ ಮಾಡ್ತಾವನಲ್ಲಿ ಮಾಡ್ಕೊಳ್ಳಿ. ಲೆಟ್ಸ್ ಗೋ. ಗೈಸ್ ವಿಶಾಲು ಅದೇ ವಿಡಿಯೋ ಕಾನ್ಫರೆನ್ಸಲ್ಲಿ ಅಲ್ಲಿದ್ದಾನೆ ಅವನು. ಯಾರ್ದಿತ್ತು ಅದೇನೋ ಮೀಟಿಂಗ್ ಅಂತ ಹೇಳಿದ್ನಲ್ಲ. ಸೊ ಅದರಲ್ಲಿ ಲೈವಲ್ಲಿ ಇದು ನಡೆಸೋರು ಏನೋ ಮೀಟಿಂಗ್, ಅದ್ರ ಬಗ್ಗೆ ಮಾತಾಡ್ತವ್ರೆ.
ಕಾಲೇಜ್ ಯೂನಿಫಾರ್ಮ್ ಅಲ್ಲಿ ಕುತ್ಕೊಂಡಿರೋದು ನೋಡಿ, ಎಲ್ಲ ಬಿಸ್ನೆಸ್ ಮ್ಯಾನ್ ಅನ್ಕೊಂಡ್ಬಿಟ್ಟವ್ರೆ. ಎಲ್ಲ ಮೀಟಿಂಗ್ ನಡೆಸ್ತವ್ರು ನೋಡಿ ಒಳಗಡೆ. ನಡೆಸ್ಲಿ ಏನು ಮಾಡ್ತಾರೋ ಮಾಡಲಿ. ಇವಾಗ ಆಂಟಿ ನಾವು ವಿಶಾಲ್ ಅವ್ರ ಮಮ್ಮಿ ಬಂದಿದ್ದಾರೆ ನಮ್ಮ ಜೊತೆ. ಆಂಟಿ ಹಾಯ್ ಮಾಡಿ ನನ್ನ ವ್ಲಾಗ್ಗೆ. ಹಾಂ, ಇವಾಗ ವಿಶಾಲ್ ಏನಂತ ಹೇಳ್ದ, ಮನೇಲಿದ್ರಿ, ಮನೆಗೆ ಬಂದಿದ್ರು ಆಂಟಿ ಮತ್ತು ವಿಶಾಲು. ಅವನೇನಂತ ಅಂದ, ನಮಗೆ ಫೋನ್ ಮಾಡಿಬಿಟ್ಟು ಬನ್ನಿ ಆಂಟಿ ಪಾನಿಪುರಿ ತಿನ್ನ ಅಂತ ನನಗೂ ನಮ್ಮ ಅಮ್ಮನ ಕರೆದ. ಇವಾಗ ಟ್ರೀಟ್ ಯಾರು ಆಂಟಿ ಕೊಡಿಸ್ಬೇಕು? ವಿಶಾಲೇ ಕೊಡಿಸ್ಬೇಕು. ಅವ್ರಮ್ಮ ಅವ್ರ ಫೋನ್ ನನ್ನ ಕೈಲಿ ಕೊಟ್ಟಿದ್ದಾರೆ, ಪೇ ಮಾಡ್ಬೇಕು. ಇವಾಗ ವಿಶಾಲೇ ಪೇ ಮಾಡಬೇಕು, ಆಂಟಿ ಕೈಲಿ ಮಾಡಿಸ್ಬಾರ್ದು ನೀನು. ಸರಿ, ನಾ ಟ್ರೀಟ್ ನಿಂದು, ನೀನು ಕೊಡಿಸ್ಬೇಕು. ಮತ್ತೇನು ಕರ್ದ ಆಂಟಿ? ಹಾಂ, ಮತ್ತೇನು ಕರ್ದ ಗೈಸನು? ಏನು ಕರ್ದೆ ನೋಡಿದ್ರ ಆಂಟಿ ಯಾವ ಥರ ಹೇಳ್ತಾನೆ, ಕಲ್ತ ಮಾತು. ಹಾಂ, ಸೊ ಮಸಾಲೆ ಪುರಿ ತೊಗೊಂಡಿದ್ದೀವಿ. ಸೊ ತಿನ್ನೋಣ, ತಿನ್ಕೊಂಡು ಹೋಗೋಣ. ಖಾರ ಪಾನಿಪುರಿ ತಿನ್ಕೊಂಡು, ಒಳ್ಳೆ ಗಾಳಿ ಚಳಿಗೆ ಖಾರ ಮಸಾಲೆ ಪುರಿ ತಿನ್ಕೊಂಡು ಹೋಗೋಣ ಮನೆಗೆ. ಹಂಗೆ ಅಮ್ಮ ಬ್ಲೌಸ್ ಡಿಸೈನ್ ಕೊಡ್ಬೇಕಂತೆ, ಕೊಟ್ಬಿಟ್ಟು ಹೋಗೋಣ. ಲೆಟ್ಸ್ ಗೋ ಗೈಸ್. ಸೊ ಗೈಸ್, ನಾವು ಅಮ್ಮಂದು ಸ್ವಲ್ಪ ಅದೇನೋ ಬ್ಲೌಸ್ದೇನೋ ವರ್ಕ್ ಏನೋ ಕೊಡಿಸ್ತಾ ಇದ್ರು ಅವರು. ಆರ್ಡ್ರು ಸೊ ಏನೋ ಗೊತ್ತಿಲ್ಲ ನಂಗೆ ಅದ್ರ ಬಗ್ಗೆ. ಅದನ್ನು ಕೇಳ್ಕೊಂಬರಕ್ಕೆ ಹೋಗಿದ್ರಿ, ಎಲ್ಲ ಮುಗೀತು. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮನೆಗೆ ಹೋಗಿ ಊಟ ತಿಂದು ಆ್ಯಂಡ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಲೆಟ್ಸ್ ಗೋ, ಹೋಗೋಣ.